ಹಾಯ್ ಫ್ರೆಂಡ್ಸ್, ವಿನೋಪ್ ಮಾತಾಡ್ತಾ ಇದ್ದೀನಿ ನೋಡಿ. ಇದು 200ನೇ ವೀಡಿಯೋ. ಒಂದೆರಡು ವೀಡಿಯೋ ಯೂಟ್ಯೂಬ್ನಲ್ಲಿ ಮಾಡಬೇಕು ಅಂತೇಳಿ ಬಂದು ಇದು ಈಗ 200ನೇ ವೀಡಿಯೋ ಮಾಡ್ತಾಯಿದ್ದೀನಿ, ರಿಲೀಸ್ ಮಾಡ್ತಾಯಿದ್ದೀನಿ. ಇದು ಫುಲ್ ಸಂಪೂರ್ಣವಾಗಿ ಒಂದು ಕಲ್ಲಿನ ಮೇಲೆ ಬೆಳೆದಿರುವಂಥ ಬೊನ್ಸಾಯಿ ಗಿಡ, ರಾಕ್ ಬೊನ್ಸಾಯಿ. ಬಾಟಮ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಕಲ್ಲಿನ ಮೇಲೆ ಬೆಳೆದಿರುವಂತಹ 10 ವರ್ಷದಿಂದ ಒಂದೇ ಕಲ್ಲಿನ ಮೇಲೆ ಇಟ್ಟು ಅದ್ರ ಮೇಲೆ ಬೆಳೆದಿರುವಂಥ ಗಿಡ. ಫುಲ್ ವೀಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ವಿನೋಪ್ ಕೂರ್ಗ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆದ ವೀಡಿಯೋಗಳನ್ನು ಇನ್ನು ಮುಂದಕ್ಕೆ ಬರಲಿಕ್ಕಿದೆ. ಇನ್ನು ಬರಲಿಕ್ಕಿರೋದೆಲ್ಲ ತುಂಬ ಹಳೆ ಗಿಡಗಳು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನೀವು ನೋಡ್ತಾ ಇರ್ಬೋದು, ನ್ಯಾಚುರಲ್ ಆಗಿ ಮಳೆಯಲ್ಲಿ ಹೊರಗಡೆ ಇಟ್ಟುಬಿಟ್ಟು ಮಾಡಿರುವಂಥ ಅದೇ ಪಾಟ್ನಲ್ಲಿ ಹೋದ ವರ್ಷ ರಿಪಾಟ್ ಮಾಡಿದ ಗಿಡದಲ್ಲಿ ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ಈ ಗಿಡದ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ತುಂಬ ಎತ್ತರವಾದ ಒಂದು ಮನೆ ಕ್ಯಾರಿಡೋರ್ ಅಥವಾ ಹೊರಗಡೆ ಅಥವಾ ರೆಸಾರ್ಟ್ಗಳಲ್ಲಿ ಎಲ್ಲಾದರೂ ಇಡೋದಾದರೆ ಅದು ಸ್ವಲ್ಪ ಎತ್ತರವಾದ ಗಿಡ ಆಗಿರೋದ್ರಿಂದ ಇದನ್ನು ಸಿಂಗಲ್ ಆಗಿ ಎಲ್ಲಾದರೂ ಇಟ್ಟರೆ ಸಾಕು. ಇದನ್ನು ನಾವು ಪಾಟ್ನ ಯಾಕೆ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೌಕರ್ಯಕ್ಕೆ ಅನುಸಾರವಾಗಿ ನೀವು ಎಷ್ಟೇ 200 ರೂಪಾಯಿಯಿಂದ ಬೇಕಾದರೆ ನಿಮಗೆ ಸಾವಿರಾರು ರೂಪಾಯಿ ಬೆಲೆ ಕಟ್ಟುವ ಪಾಟ್ಗಳು ಸಿಗ್ತದೆ. ಅಂಥ ಪಾಟ್ಗಳಲ್ಲಿ ಅವರವರ ಆ್ಯಂಗಲ್ ಮತ್ತು ಸ್ಪೇಸ್ ಅನುಗುಣವಾಗಿ ಒಳ್ಳೆ ಪಾಟಲ್ಲಿ ತಂದಿಟ್ಟರೆ ನಾವು ಅದನ್ನ ಇಟ್ಟು ಇದು ಮಾಡಿ ಕೊಡ್ತೇವೆ ನೋಡಿ. ಕಲ್ಲಿನ ಮೇಲೆ ಸುತ್ತವಾಗಿ ಬೇರು ಹಿಡ್ಕೊಂಡು ಅದು ಒಂದಕ್ಕೊಂದು ಬೇರುಗಳು ಅಂಟ್ಕೊಂಡಿದೆ. ಅದು ಇನ್ನು ಡೆವಲಪ್ ಆದಾಗ, ಇನ್ನು ಅದು ಹಾಗೇ ಡೆವಲಪ್ ಬೆಲೆ ಟೈಪಲ್ಲಿ ಅದು ಡೆವಲಪ್ ಆಗ್ತದೆ. ಈ ಏನು ಹೊರಗಡೆ ಬಂದಿದೆ ಬೇರುಗಳಿದೆ, ನಾವು ಅದನ್ನು ಮಣ್ಣಲ್ಲಿ ಬಿಟ್ಟರೆ ಇನ್ನೂ ಸ್ಪೀಡಾಗಿ ಬೇಗ ಬೇರುಗಳು ಗ್ರೋತ್ ಆಗ್ತದೆ ಮತ್ತು ಗಾತ್ರದಲ್ಲಿ ದಪ್ಪ ಮಡಗ್ತದೆ. ಈಗ ಇದರಲ್ಲಿ ಆ ಪಾಟಲ್ಲಿ ಎಷ್ಟು ಮಣ್ಣಿದೆ ಅದರಲ್ಲಿ ಏನು ಅದಕ್ಕೆ ಫರ್ಟಿಲೈಸರ್ ಗೊಬ್ಬರ ಸಿಗ್ತಾಯಿದೆ, ಅದು ತೊಗೊಂಡು ಬೆಳೀತಾ ಇರೋದ್ರಿಂದ ಮಾತ್ರ ಅದು ಹಾಗೆ. ನಾನು ಈಗ ಬರೀ ಇದರಲ್ಲಿ ಬೇಸ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೀವು ಅದ್ರ ಮೇಲೆ ಬಂದಾಗ ಒಂದೇ ಒಂದು ಕೊಂಬನ ಮಾತ್ರ ನಾನು ಬೆಂಡ್ ಮಾಡಿ ಇದು ಮಾಡಿದ್ದೀನಿ. ಮೇಲೆ 3 ರೆಕ್ಕೆಗಳಿದೆ. ಒಂದು ಹಿಂದುಗಡೆ ಬಂದಿರುವಂಥದ್ದು ಮತ್ತು ಮುಂದುಗಡೆ ನೋಡಿ, 2 ಸೈಡಿಗೆ ಒಂದೊಂದು ಚಾಚಿರೋದು. ಅದು 3 ರೆಕ್ಕೆಗಳನ್ನು ಬೇಕಾದ್ರೆ ತೆಗಿಬೋದು. ಏನಂತೆ ಗಿಡ ತುಂಬ ಚೆನ್ನಾಗಿ ಬೆಳೀಲಿ ಮತ್ತು ಎಲೆ ಅದಕ್ಕೆ ಪೋಷಕಾಂಶ ಸಿಗುವ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಆ 3 ಇದನ್ನು ತೊಗೊಳ್ಳಿಲ್ಲ. ಈ ಬೆಂಡ್ ಏನು ನೀವು ನೋಡಿದ್ರೆ, ಈಗ ಆ ಬೆಂಡಿಂದ ಕೆಳಗಿರೋ ಒಂದು ಲೈನ್ ಇದು ಮಾಡಿ ತುದಿಯಲ್ಲಿ ಮಾತ್ರ ನಾವು ಬೊನ್ಸಾಯಿ ಮಾಡುವಾಗ ಆ ಲೀಫ್ಗಳನ್ನು ಇಡ್ತೀವಿ ನಾವು. ಗಿಡದ ಬೆಳವಣಿಗೆ ಚೆನ್ನಾಗಾಗಲಿ, ಯಾವಾಗ ಬೇಕಾರಾಗ ತೆಗಿಬೋದು ಅಂತ ಹೇಳ್ಬಿಟ್ಟು ಅದನ್ನು ತೆಗಿಲಿಲ್ಲ. ಇಮ್ಯಾಜಿನ್ ಮಾಡಿ ನೋಡಿ, ಆ 3 ಇದು ತೆಗೆದಾಗ ಬರೀ ಒಂದು ಕೊಂಬು ಮೇಲಕ್ಕೆ ಹೋಗಿ ಪುನಃ ರಿಟರ್ನ್ ಕೆಳಗೆ ಬಂದು ತುದಿಯಲ್ಲಿ ಮಾತ್ರ ಸೊಪ್ಪಿದ್ದಾಗ ಅದನ್ನೊಂದು ಕಡೆ ಇಟ್ಟಾಗ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ. ಒಳ್ಳೊಳ್ಳೆ ಮನೆಗಳಲ್ಲಿ ರೆಸಾರ್ಟ್ಗಳಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಗಿಡನೂ ಅಷ್ಟೇ ತುಂಬ ವೇಗವಾಗಿ ಬೆಳೆಯುವಂಥ ಗಿಡ ಇದು. ತುಂಬ ಎಲೆಗಳಿರುತ್ತೆ, ಸಣ್ಣ ಸಣ್ಣ ಎಲೆ, ತುಂಬ ಚೆನ್ನಾಗಿ ಕಾಣ್ತದೆ. ನಾನು ಅದನ್ನು ವೈಂಡ್ ಮಾಡಲಿಕ್ಕೆ ಕಂಬಿ ಸಿಲ್ವರ್ ಇದನ್ನು ಯೂಸ್ ಮಾಡಿದೆ. ಅದನ್ನು ಬಿಚ್ಚಿದ್ದೀನಿ. ಈಗ ಅದು ಹೊರಗಡೆ ಇದೆ, ಅದು ನಿಮ್ಗೆ ಕಾಣಿಸ್ಬೋದು. ಅದು ಫುಲ್ ರೌಂಡ್ ಬರುವಾಗ ಈ ಮೇಲಿಂದ 3 ಇದು ತೆಗೆದ ಕೆಳಗಡೆ ಏನು ಎಲೆಗಳಿದೆ ಅದು ಮಾತ್ರ ಅದರದ್ದು ಫುಲ್ ಬೊನ್ಸಾಯಿ ಕಂಪ್ಲೀಟ್ ಆದಮೇಲೆ ಇರುವಂಥ ಪೋರ್ಷನ್. ಅದು ಅಷ್ಟು ಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹಿಂದುಗಡೆಯಿಂದ ಏನು ಬೇರು ಬಂದಿದೆ ಅದು ಫುಲ್ ಎಲ್ಲ ಕಡೆಯಿಂದನೂ ಒಂದು ಬೇರು ಸಹ ನ್ಯಾಚುರಲ್ ಆಗಿ ಒಂದು ಮರದ ಮೇಲೆ ಅಂಟ್ಕೊಂಡು ಬೆಳೆದಾಗ ಹೇಗೆ ರಿಲೀಸ್ ಮಾಡ್ತಿದೆ ಬೇರನ್ನು, ಆ ರೀತಿಯೇ ಅದು ಎಲ್ಲ ಕಡೆ ರಿಲೀಸ್ ಮಾಡಿ ಬಂದಿದೆ. 2 ವರ್ಷ ಆಗಿದೆ ಅದು ರಿಪೋರ್ಟ್ ಮಾಡಿದೆ. ಅಂತ ಜಾಸ್ತಿ ಮಣ್ಣೇನಿಲ್ಲ ಅದು. ಈಗೇನು ಆ ಪಾಟಿಂದ ಹೊರಗಡೆ ಬೇರು ಬಿಟ್ಟಿದೆ ಅದು ಮಣ್ಣಿಗೆ ಬಿಟ್ಟರೆ ಸಾಕು, ತುಂಬ ಫಾಸ್ಟಾಗಿ ಗ್ರೋತ್ ಆಗ್ತದೆ ನೋಡಿ. ಪ್ರತಿಯೊಂದು ಕಡೆಯೂ ತುಂಬ ಬೇರು ಮಣ್ಣಿಗೆ ಬಂದು ಅಂಟ್ಕೊಂಡಿದೆ. ಅದು ನಮ್ಮ ಕೊಡಗಿನ ವೆದರಿಗೆ ಅದು ನಾವು ಹೊರಗಡೆ ಇಡ್ಬೋದು. ಬೇಸಿಗೆಯಲ್ಲಿ ಅಂತ ಸೆಕೆ ಇರೋಲ್ಲ. ಏಪ್ರಿಲ್ ಮೇಯಲ್ಲಿ ಮಾತ್ರ ಚೆನ್ನಾಗಿ ನೀರು ಕೊಟ್ಟರೆ ಸಾಕು. ನಾನು ಒಂದು ಮಾದರಿ ಎಲ್ಲ ಗಿಡಗಳನ್ನು ಹೊರಗಡೆನೇ ಇಟ್ಟು ಬೆಳೆಸುವಂಥದ್ದು. ಶೇಡ್ ನೆಟ್ ಅಂಥದ್ದನ್ನು ಯಾವುದನ್ನು ಯೂಸ್ ಮಾಡೋದೇ ನ್ಯಾಚುರಲ್ ನೋಡಿ. ಈಗ ಮಳೆಗಾಲದಲ್ಲಿ ನಮ್ಮ ವೆದರ್ ಕಂಡೀಷನ್ ಆಗಿದೆ ಅಂತ ಹೇಳ್ಬಿಟ್ಟು ಇಂಥ ಅಟ್ಮಾಸ್ಫಿಯರಲ್ಲಿ ಗಿಡ ಇನ್ನೂ ತುಂಬ ಚೆನ್ನಾಗಿ ಬೆಳೀತದೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.